ಮ್ಯಾಮ್ ಹಾಯ್ ಮ್ಯಾಮ್. ಹೀರೋ ಕಿಡ್ಸ್ ಬಂದಿದ್ದೀರಾ, ಸೊ ಏನ್ ಹೇಳ್ತೀರಾ? ಮೊದಲಾಗಿ ಫಸ್ಟ್ ಟೈಮ್ ಈ ಸ್ಕೂಲಿಗೆ ಬರ್ತಿರೋದು ನೋಡಿದೀರಾ, ತುಂಬಾ ಕಾಲೇಜ್ ಇವೆಂಟ್ಸ್ ಅಲ್ಲಿ ಎಲ್ಲ ನೋಡಿರ್ತೀರಾ, ತುಂಬಾ ಖುಷಿ ಆಯ್ತು. ಐ ಥಿಂಕ್ ಒಂದು ಸ್ಟ್ರೆಸ್ ಬಸ್ಟರ್ ಅಂತಾನೆ ಹೇಳ್ಬೋದು. ಅಂಡ್ ಐ ಥಿಂಕ್ ದ ಹೋಲ್ ಫ್ರೆಟರ್ನಿಟಿ ಇಸ್ ಡನ್ ಅ ಗ್ರೇಟ್ ಜಾಬ್. ಸಿ, ಈ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆಲ್ಲ ಏನೇ ಈಸಿ, ಈ ಮಕ್ಕಳಿಗೆ ಅಷ್ಟು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಹೇಳ್ಕೊಟ್ಟು, ಸ್ಪೀಚ್ ಹೇಳ್ಕೊಟ್ಟು, ಅಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ ಐ ಎಂಜಾಯ್ಡ್ ಎವ್ರಿ ಬಿಟ್. ನಿಮ್ದು ಚೈಲ್ಡ್ಹುಡ್ ಯಾವ್ದಾದ್ರು ಒಂದು ನೆನ್ಪು ಮಾಡ್ಕೊಂಡು. ಖಂಡಿತ ಫಸ್ಟ್ ಟೈಮ್ ನಾನ್ ಸ್ಟೇಜ್ ಹೋಗಿದ್ದು ನೆನಪಾಯ್ತು ನನಗೆ. ಇಟ್ ಇಸ್ ನೊಸ್ಟಾಲ್ಜಿಯಾ, ಪ್ಯೂರ್ ನೊಸ್ಟಾಲ್ಜಿಯಾ ತರಾನೇ ಅನ್ಸ್ತು. ಓಕೆ ಮ್ಯಾಮ್, ಈ ನಿಮ್ ಖುಷಿನ ಈಗ ಎಷ್ಟು ಸೆಲೆಬ್ರೇಟ್ ಮಾಡಿದ್ರು ಮ್ಯಾಮ್? ಈ ಇದನ್ನ ಈ ಫಂಕ್ಷನ್ ಎಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರು? ಐ ಎಂಜಾಯ್ಡ್. ಅದೇ ಹೇಳ್ದಲ್ಲ, ಮಕ್ಕಳನ್ನ ಪರ್ಫಾರ್ಮ್ ನನ್ಕಿಂತ ಆಕ್ಚುಲಿ ಆ ಪೇರೆಂಟ್ಸ್ ಮುಖದಲ್ಲಿ ಖುಷಿ ಇದೆ ಗೊತ್ತಾ. ಅವ್ರ ಮಕ್ಕಳು ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡೋದಂತೆ. ಅದೇ ಹೇಳ್ತಾ ಇದ್ದೆ ಮ್ಯಾಮ್, ಎಷ್ಟೋ ಮಕ್ಕಳು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರೋದು. ಸೊ ಆ ಪೇರೆಂಟ್ಸ್ ಮುಖದಲ್ಲಿ ಖುಷಿ ನೋಡಿದ್ರೇನೆ ಒಂಥರ ಓಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಯೂರೋ ಕಿಕ್ಸ್ ನನ್ನ ಫ್ರೆಂಡ್ ಮಾಡಿರೋದು ಸಂಸ್ಥೆ. ಅಂಡ್ ಖುಷಿ ಆಯ್ತು ಆಕ್ಚುಲಿ. ಏನೋ ಒಂದು ಹುಡುಗಿಯಾಗಿ ಏನೋ ಸಾಧನೆ ಮಾಡ್ಬೇಕು ಅಥವಾ ಏನಾದ್ರು ಮಾಡ್ಬೇಕು ಅಂತ ಇರ್ತಲ್ಲ, ಸೊ ಅದನ್ನ ಮಾಡಿರುತ್ತಾ ತೋರಿಸಿದರೆ ಅದೊಂದು ಖುಷಿ ವಿಚಾರ. ಸೊ ಹಾಗೇನೆ ಇವತ್ತು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದು ವೆರಿ ಆ ಮಕ್ಕಳ ಜೊತೆಗೆ ನೋಡಿದ್ದು ಖುಷಿ ಆಯ್ತು. ಆಲ್ ದ ಬೆಸ್ಟ್ ಅಂತ ಅಂಡ್ ಆಲ್ ದ ಬೆಸ್ಟ್. ಸೊ ನೀವೆಲ್ಲ ನೋಡಿ, ನಿಮ್ಮೆಲ್ಲ ನೋಡಿ ಮತ್ತೆ ಖುಷಿ ಆಯ್ತು ನಿಮಗೆ. ಥ್ಯಾಂಕ್ ಯು. Thank you very much. ನೀವು ಮಾತಾಡಲ್ಲ